ಈ ಮಾಟ ಮಂತ್ರ ಅನ್ನೋದು ನಿಜವಾಗೂ ಇದೆಯಾ? ಅವ್ನಿಗೆ ದುಡ್ಡು ಸಿಗ್ಬಾರ್ದು, ಅವ್ನ್ ದರಿದ್ರ ಆಗ್ಬೇಕು ಅಂತ ಬದುಕಿರೋದೇ ತುಂಬಾ ಕಷ್ಟ ಅಂತಕ್ಕಂಥ ಪರಿಸ್ಥಿತಿನೂ ಬರುತ್ತೆ. ಅದು ಸಾಯೋ ಮಟ್ಟಕ್ಕೂ ಹೋಗ್ಬಿಡುತ್ತೆ. ಬಹಳ ಭಯಂಕರವಾಗಿರ್ತಕ್ಕಂಥದ್ದು. ನಮ್ಮ ಮೇಲೆ ಈಗ ಮಂತ್ರ ಮಾಡಿದರೆ ಅನ್ನೋದು ಗೊತ್ತಾಗೋದು ಹೇಗೆ ಕೂಡ? ಮನೆಯಲ್ಲಿ ಯಾವಾಗ್ಲೂ ಕೂಡ ಏನೋ ಒಂಥರ ಬ್ಯಾಡ್ ಸ್ಮೆಲ್ ಬರುತ್ತೆ. ಒಂಥರ ರೆಡ್ ಕಲರ್, ಪಿಂಕ್ ಕಲರ್, ಆತರ ಯೆಲ್ಲೋ ಕಲರ್, ಬ್ಲಾಕ್ ಕಲರ್. ಕೆಲವು ಕಡೆ ಬ್ಲಾಕ್ ಕಲರ್ ಆದ್ರೆ ಮರಣ ಗ್ಯಾರಂಟಿ ಅಂತ. ಈ ಮಾಟ ಮಂತ್ರ ನಮ್ಮ ಹತ್ತಿರದವರೇ ಮಾಡ್ತಾರ. ಆ ಪ್ರಯೋಗ ಮಾಡ್ಬೇಕಾದ್ರೆ ನೋಡಿ, ಸ್ವಂತದವರೇ ಆಗಿರ್ತಾರೆ. ಹೊರಗಡೆ ಅವ್ರಿಗೆ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಳಕ್ ಆಗಲ್ಲ. ಮನುಷ್ಯನನ್ನ ಬೇಕಾದ್ರೆ ಸಾಯಿಸ್ಕೋಬಹುದು. ಅದು ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಮಾಡಿಸ್ತಾನೆ. ಹಾಗಾಗಿ ಅದು ಅನ್ಕೊಂಡ್ರೆ ಅವ್ರ ಜೀವನ ಬದುಕಿದ್ದೇ ಪ್ರಯೋಜನ ಇಲ್ವಲ್ಲ. ಎಲ್ಲಾ ಸಮಸ್ಯೆಗಳಿಗೆ ಮಾಟ ಮಂತ್ರ ಕಾರಣ ಅಂತ ಹೇಳಕ್ಕಾಗುತ್ತಾ? ಅವರು ಕರ್ಮದಿಂದ ಆಗಿರ್ಬೋದು. ದುರ್ಬಲ ಕೆಟ್ಟಾಗ ನಾವು ಸಂಪೂರ್ಣವಾಗಿ ರಾಯರಿಗೆ ನಾವು ನಮ್ಮ ಒಂದು ಜೀವನವನ್ನು ಸಮರ್ಪಣೆ ಮಾಡ್ತೀವಿ ಅಂತ ಹೇಳಿ ನಿಂತಾಗ ನಮ್ಗೆ ರಾಯ ಕಾಪಾಡ್ಬಿಡ್ತಾರೆ. ಹೋಗಿ ಅನಾಥಾಶ್ರಮದಲ್ಲೇ ಮಾಡ್ಬೇಕಂತ ಏನಿಲ್ಲ. ಮನೇಲಿ ಇರುವಂತ ವೃದ್ಧರನ್ನೇ ಚೆನ್ನಾಗಿ ನೋಡ್ಕೊಳ್ಳಿ, ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ನೀನು ಚಿನ್ನನೇ ಇಡ್ಬೇಕು ಅಥವಾ ದೊಡ್ಡ ಅರಮನೆನೇ ಕೊಡ್ಬೇಕು ದೇವರಿಗೆ ಅಂತ ಏನಿಲ್ಲ. ಒಂದು ಹಣ್ಣನ್ನು ಕೊಡ್ಬೋದು, ಒಂದು ದೊಡ್ಡ ನೀರನ್ನು ಕೊಡ್ಬೋದು. ಆದಿಶಂಕರಾಚಾರ್ಯರಿಂದ ಹಿಡಿದು, ರಾಯರಿಂದ ಹಿಡಿದು, ಮಾಧ್ವಾಚಾರ್ಯರಿಂದ ಹಿಡಿದು ಯಾರ್ಯಾರು ಆಚಾರ್ಯರು ಬಂದಿದ್ದಾರೆ ಅವೆಲ್ಲ ಬೋಧನೆ ಮಾಡಿರೋದ್ರ ಹಿಂದಿನ ಸತ್ಯ ಇದ್ದಾನೆ. ಎಲ್ಲಿ ರಾಮನು ಅಲ್ಲಿ ಹನುಮನು, ಎಲ್ಲಿ ಹನುಮನು ಅಲ್ಲಿ ರಾಯರು, ರಾಯರೆಲ್ಲೋ ರಾಯರ ಭಕ್ತ ಅಂತ ನಮ್ಮದೊಂದು ಸಂಕಲ್ಪ. ಪ್ರತಿ ವಾರ ಕೂಡ ರಾಘವೇಂದ್ರ ಸ್ವಾಮಿ ದರ್ಶನ ಮಾಡ್ಬೇಕು, ಅಲ್ಲಿನ ಮಹಿಮೆಯನ್ನು ನೋಡ್ಬೇಕು, ರಾಯರ ಪವಾಡ ಕೂಡ ನಾವು ವಿತರಿಸಬೇಕು ಅನ್ನುವಂತಹ ಮಹಾ ಉದ್ದೇಶದಿಂದ ರಾಯರ ಭಕ್ತಾಚಾರ ನಡೀತಾ ಇದೆ. ಹಾಗಾಗಿ ಬಹಳಷ್ಟು ಒಂದು ವಿವಿಧ ರೀತಿಯ ಕಾರ್ಯಕ್ರಮವನ್ನ ಈಗ ನಾವು ಒಂದು ಹೆಜ್ಜೆ ಮುಂದಿಡ್ತಾ ಇದ್ದೀವಿ. ಯಾಕಂದ್ರೆ ಪ್ರತಿ ದಿನ ಕೂಡ ನಮ್ಮದಷ್ಟು ಕಾಲ್ ಬರ್ತಾ ಇರುತ್ತೆ. ಒಂದು ಆರ್ಥಿಕವಾಗಿ, ಒಂದು ಅವರ ಒಂದು ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಆಗ್ಲಿ, ಈ ತರದೆಲ್ಲ ಕಾಲ್ ಬರ್ಬೇಕಾದ್ರೆ ಒಬ್ಬನೇ ಹ್ಯಾಂಡಲ್ ಮಾಡಕ್ ಆಗೋದಿಲ್ಲ. ಹಾಗಾಗಿ ಒಬ್ಬನೇ ಕೂಡ ಹೇಳಲಿಕ್ಕೂ ಆಗಲ್ಲ. ಅಂತ ಒಂದು ಹೆಜ್ಜೆ ಮುಂದೆ ಹಾಕಿ ನಾವು ಅದರಲ್ಲಿ ಪರಿಣಿತರಾದಂತಹ ಪಂಡಿತರನ್ನ, ಆಚಾರ್ಯರನ್ನ ಮಾತಾಡಿಸುವಂತಹ ಇಂಟ್ರು ಕೂಡ ಸ್ಟಾರ್ಟ್ ಮಾಡಿದ್ವಿ. ನಿಮ್ಮೆಲ್ಲರ ಬೆಂಬಲದಿಂದ ಇದು ಸಾಧ್ಯ ಆಯ್ತು ಕೂಡ. ಅದರಿಂದ ಎಲ್ಲರಿಗೂ ಕೂಡ ಇದ್ದಕ್ಕಿದ್ದಂಗೆ ಒಬ್ಬ ಮಹಿಳೆ ಇದ್ದಕ್ಕಿದ್ದಂಗೆ ಕೊರಗ್ತಾಳೆ, ನಿದ್ದೆ ಮಾಡಲ್ಲ, ಮತ್ತೆ ಏನಪ್ಪಾ ಆಗುತ್ತಂತೆ ಒಂದು ಗಾಬರಿ, ಇದ್ದಕ್ಕಿದ್ದಂಗೆ ಸಾಮಾನು ಹೊಡೆದೋಗೋದು, ಕೈ ಕುಯ್ಕೊಳ್ಳೋದು, ಇವೆಲ್ಲ ಕೆಲವೊಂದು ಸಿಂಟಮ್ಸ್ ಬರ್ತಾ ಇರುತ್ತೆ. ಮತ್ತೆ ಏನಪ್ಪಾ ಅಂದ್ರೆ ಇದಕ್ಕಿದ್ದಂಗೆ ಹಣ ಕೂಡ ಪೋಲಾಗ್ತಾ ಇರುತ್ತೆ. ಬಂದಂತಹ ಹಣ ಅವ್ರಿಗೆ ಎಲ್ಲಿ ಹೋಗ್ತಾ ಇದ್ದಾನೆ ಅಂತ ಗೊತ್ತಾಗಲ್ಲ. ಮತ್ತೆ ಯಾವ್ದೋ ಒಂದು ಆಕ್ಸಿಡೆಂಟ್ ಆಗೋದು, ಇವೆಲ್ಲ ಕೂಡ ಅನಲೈಸ್ ಮಾಡಿದಾಗ ಯಾವ್ದೋ ಇದರಿಂದ ಒಂದೇ ಶಕ್ತಿ ಇದೆ. ಅಂದ್ರೆ ಇಲ್ಲಿ ರಾಯರ ಶಕ್ತಿ ಒಂಥರ ಆದ್ರೆ ದೈವ ಶಕ್ತಿ ಆದ್ರೆ ಇನ್ನೊಂದು ಶಕ್ತಿ ಕೂಡ ಇರುತ್ತೆ. ಅದೇನು ಅನ್ನೋದನ್ನ ಕುತೂಹಲಕಾರಿಯಾಗಿ ನೀವು ಕೊನೆಯವರೆಗೂ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಆದ್ರಿಂದ ದೀಪ ಯಕ್ಷಿಣಿಯ ಪರಿಣಿತರಾದಂತಹ ಸಂತೋಷ್ ಭಟ್ ಅವರು ನಮ್ಗೆ ಸಿಗ್ತಾ ಇದ್ರೆ, ಅವರು ಒಂದೇ ಒಂದು ಕ್ವಶನ್ ಕೂಡ ಕೇಳಲ್ಲ. ಈ ತರ ಮಾಡ್ತಾ ಇದೀವಿ ಗುರುಜಿ, ನಮ್ಗೊಂದು ನಿಮ್ಮ ಒಂದು ಪಣ್ಯತೆಯ ಒಂದು ಇನ್ಫಾರ್ಮೇಶನ್ ಬೇಕು, ದಯವಿಟ್ಟು ಬನ್ನಿ, ಇವತ್ತೇ ಬನ್ನಿ ಅನ್ನೋ ಮನೋಭಾವ ಅವ್ರದ್ದು. ಯಾಕಂದ್ರೆ ಅವರಿಂದ ಒಂದಷ್ಟು ಜನಕ್ಕೆ ಒಳ್ಳೇದಾಗುತ್ತೆ ಅಂದ್ರೆ ಅವ್ರು ಯಾವಾಗೂ ಸಿದ್ಧ. ಎಷ್ಟೇ ಬಿಸಿ ಶೆಡ್ಯೂಲ್ ಕೂಡ ನಾ ರಾಯರ ಭಕ್ತ ಚಾನಲ್ ಅಂದಾಗ ಅವ್ರು ಏನೋ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದೀರಾ, ನಾನ್ ಕೂಡ ಕೈ ಜೋಡಿಸ್ತೀನಿ ಅಂತೇಳಿ ಅವ್ರು ಕೂಡ ಈ ಸಂದರ್ಶನದಲ್ಲಿ ಬಂದಾರೆ. ಹಾಗಾದ್ರೆ ಗುರುಜಿ, ನಿಮ್ಮ ಒಂದು ಪರಿಚಯ. ಖಂಡಿತವಾಗಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಾನು ಸುಮಾರು ಈ ಒಂದು 26 ವರ್ಷಗಳಿಂದ ವಿಶೇಷವಾಗಿರ್ತಕ್ಕಂಥ ಹಲವಾರು ಸಮಸ್ಯೆಗಳಿಗೆ ನನ್ನದೇ ಆದ ರೀತಿಯಲ್ಲಿ ತಾಂತ್ರಿಕ ವಿಧಾನದಲ್ಲಿ, ಮಾಂತ್ರಿಕ ವಿಧಾನದಲ್ಲಿ, ಆಧ್ಯಾತ್ಮಿಕದಲ್ಲಿ ಎಲ್ಲ ಒಂದು ವಿಶೇಷವಾಗಿರ್ತಕ್ಕಂಥ ನಿಗೂಢವಾಗಿರ್ತಕ್ಕಂಥ ಸಮಸ್ಯೆಗಳು, ಕೆಲವರಿಗೆ ಅದು ಹೇಳ್ಕೊಳಕ್ಕೆ ಆಗಲ್ಲ ಅಂತ ಸಮಸ್ಯೆಗಳಿಗೆ ಪರಿಹಾರ ಕೊಟ್ಕೊಂಡ್ ಬಂದಿದ್ದೀನಿ. ಈ 25 ವರ್ಷದ ಹಿಂದೆ ನಾನು ನಮ್ಮ ಗುರುಗಳ ಜೊತೆ ಒಂದಷ್ಟು ಸಿದ್ಧಿ ಸಾಧನೆಯನ್ನು ಮಾಡಿಕೊಂಡು ಮತ್ತೆ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಗ್ರಂಥಗಳನ್ನ ಒಂದು ನಾನು ಕೂಡ ಬರಿತಾ ಹಿಂದೆ ಋಷಿಮುನಿಗಳು ಬರೆದಿರ್ತಕ್ಕಂಥ ಗ್ರಂಥಗಳನ್ನು ಕೂಡ ನಾನು ಅದನ್ನ ವಿವರವಾಗಿ ಅದನ್ನ ಒಂದು ವಿಮರ್ಶೆ ಮಾಡ್ತಾ ಅದ್ರಲ್ಲಿ ಬಂದಂತ ರಿಸಲ್ಟ್, ಈಗ ಏನಂದ್ರೆ 2 ಹಣ್ಣು 3 ಹಣ್ಣು ಹಾಕಿದಾಗ ನಾವು ಒಂದು ಏನಾದ್ರೂ ಒಂದು ರಸ ಬರುತ್ತೆ, ಅದನ್ನ ನಾವು ಅವಾಗ ಕುಡ್ದಾಗ ಚೆನ್ನಾಗಿರುತ್ತೆ. ಇವಾಗ ಬರೀ ಹಣ್ಣನ್ನು ಕೊಟ್ಟಾಗ ಬರೀ ಅದನ್ನ ತೆಗೆಯೋದು, ಮಾಡೋದು, ಸಿಪ್ಪೆ ತೆಗೆಯೋದು, ಈ ತರ ಎಲ್ಲ ಇರುತ್ತೆ. ಹಾಗಾಗಿ ಅದನ್ನೆಲ್ಲ ತೆಗೆದು ಕೊನೆಗೆ ಜನಗಳಿಗೆ ಏನ್ ಬೇಕು, ಇವಾಗ ಕಷ್ಟ ಇದೆ, ಅವರು ಇದನ್ನೆಲ್ಲ ಹುಡ್ಕೊಂಡು ಹೋಗಿ ಮಾಡ್ಕೊಂಡು ಅಥವಾ ಮಾಡ್ದಾಗ್ಲೂ ಕೂಡ ಸರಿಯಾಗಿರ್ತಕ್ಕಂಥ ರಿಸಲ್ಟ್ ಬರ್ದೇ ಇರೋದ್ರಿಂದ ಈಗ ನಮ್ಮ ಅಂತ ಕೆಲವು ಗುರುಗಳು ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಅದನ್ನ ವಿಮರ್ಶೆ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಕೂಡ ಒಂದಷ್ಟು ಗುರುಗಳ ಜೊತೆ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕದಲ್ಲಿ ಇರ್ಬೋದು, ಆಂಧ್ರ ಪ್ರದೇಶ ಇರ್ಬೋದು, ತಮಿಳುನಾಡು ಇರ್ಬೋದು, ಕೇರಳ ಇರ್ಬೋದು, ನಾರ್ತ್ ಇಂಡಿಯಾದಲ್ಲೂ ಹೋಗಿ ಕೆಲವು ಅಧ್ಯಯನಗಳನ್ನ ಮಾಡಿರುವಂತದ್ದು. ಅಂದ್ರೆ ಈ ಪ್ರಶ್ನಾಶಾಸ್ತ್ರ ಅನ್ನುವಂತ ಒಂದು ಶಾಸ್ತ್ರ ಇದೆ, ತುಂಬಾ ಹಳೆಯ ಶಾಸ್ತ್ರ, 3000 ವರ್ಷಗಳ ಹಿಂದಿನ ಶಾಸ್ತ್ರ.
ಈಗ ನಮ್ಮ ಜ್ಯೋತಿಷ್ಯದಲ್ಲಿ ಜಾತಕ ವಿಭಾಗ ಇರ್ಬೋದು, ಮುಹೂರ್ತ ಇರ್ಬೋದು, ನ್ಯೂಮರಾಲಜಿ ಇರ್ಬೋದು, ಟ್ಯಾರೋ ಇರ್ಬೋದು, ಹೀಗೆ ಹಲವಾರು ಬಂದಿದೆ. ಆದ್ರೆ ಈ ಪ್ರಶ್ನಾಶಾಸ್ತ್ರ ಇದೆಯಲ್ಲ, ಇದು ಭಾರಿ ಅದ್ಭುತವಾಗಿರ್ತಕ್ಕಂತ ಮತ್ತು ಅತಿ ವೇಗವಾಗಿ ಆ ಉತ್ತರವನ್ನ ಕೊಡುವಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಆಯುಧ ಇದು ಪ್ರಶ್ನಾಶಾಸ್ತ್ರ ಅನ್ನತಕ್ಕಂಥದ್ದು. ಇದು ಅಷ್ಟಮಂಗಲ ಅಂತಂದ್ರೆ ಅದನ್ನ ಹೌದು, ಅಷ್ಟಮಂಗಲ ಇದು ಈ ಒಂದು ಪ್ರಶ್ನಾಶಾಸ್ತ್ರದಲ್ಲಿ ಒಂದು ವಿಭಾಗ ಇದು ಅಷ್ಟಮಂಗಲ. ಈ ಪ್ರಶ್ನಾಶಾಸ್ತ್ರದಲ್ಲಿ ಏನೇನ್ ಬರುತ್ತಂದ್ರೆ ಪ್ರಶ್ನೆ ಕುಂಡಲಿ, ಕವಡೆ ಪ್ರಶ್ನೆ ಅಂದ್ರೆ ರಮಣಶಾಸ್ತ್ರ ಅಂತ ಹೇಳಿ ನಾವು ಕರಿತೀವಿ. ಜನಗಳಿಗೆ ಅರ್ಥ ಆಗಲ್ಲ ಕವಡೆ ಪ್ರಶ್ನೆ ಅಂತ ಹೇಳಿದ್ರೆ ಅರ್ಥ ಆಗುತ್ತೆ. ಹಾಗಾಗಿ ತಾಂಬೂಲ ಶಾಸ್ತ್ರ, ವಿಳ್ಯದೆಲೆ ಮತ್ತೆ ಅಡಿಕೆಯಿಂದ ನಾವು ನೋಡುವಂತ ಶಾಸ್ತ್ರ ತಾಂಬೂಲ ಶಾಸ್ತ್ರ. ಮತ್ತೆ ತಾಂಡೂಲ ಶಾಸ್ತ್ರ, ತಾಂಡೂಲ ಅಂದ್ರೆ ಅಕ್ಷತೆಯನ್ನ ಇಟ್ಕೊಂಡು ನೋಡುವಂತ ಶಾಸ್ತ್ರ. ಸೊ ಹೀಗೆ ನಾವು 4-5 ವಿಧಾನದಲ್ಲಿ ಈ ಯಾವ ಪ್ರಶ್ನೆಗಳಿಗೆ ನೋಡ್ಬೇಕು ಅಂತಕ್ಕಂಥದ್ದನ್ನ ವಿಮರ್ಶೆ ಮಾಡಿ ಹೇಳುವಂತದ್ದು. ಮತ್ತೆ ಹೀಗೆ ಈ ಒಂದು ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಸುಮಾರು ಒಂದು 2,500-3,000 ಜನರಿಗೆ ನಾವು ಕ್ಲಾಸ್ ಅನ್ನ ಮಾಡ್ತಾ ಸುಮಾರು ಒಂದು 56 ಬ್ಯಾಚ್ ಆಗಿದೆ ಇವಾಗ. ಸೊ ಕ್ಲಾಸ್ ಅನ್ನ ಮಾಡ್ತಾ ಅವರಿಗೆಲ್ಲ ಒಂದಷ್ಟು ತಾಂತ್ರಿಕ ವಿಧಾನಗಳು, ಸಿದ್ಧಿಗಳು, ಮತ್ತೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಕೆಲವು ಮಂತ್ರಗಳು, ತಂತ್ರಗಳೆಲ್ಲ ಹೇಳ್ಕೊಡ್ತಾ ಈ ತರ ಒಂದು ಜೀವನವನ್ನು ಮಾಡ್ಕೊಂಡು ಬರ್ತಾ ಇರ್ತೀವಿ. ಜೊತೆಗೆ ನನ್ಗೊಂದು ಹ್ಯಾಪಿ ಏನಂದ್ರೆ ನನ್ನ ಒಂದು ಇದರಲ್ಲಿ 98% ಜನರಿಗೆ ನನ್ನ ಒಂದು ಪರಿಹಾರವನ್ನ ನಿಸ್ವಾರ್ಥವಾಗಿ, ಯಾವುದೇ ಒಂದು ಸ್ವಾರ್ಥ ಇಲ್ಲದೆ ಅವ್ರಿಗೆ ಕರೆಕ್ಟ್ ಆಗಿರ್ತಕ್ಕಂಥ ಏನು ಒಂದು ನ್ಯಾಯ ಒದಗಿಸ್ಕೊಡ್ಬೇಕೋ ಅದನ್ನ ಒದಗಿಸ್ಕೊಟ್ಟಿದ್ವಿ. 2% ಅಂದ್ರೆ ಅದೆಲ್ಲ ದೇವ್ರ ಕೈಲಿ ಇರೋದು, ನಾವು ಭಗವಂತರಲ್ವಲ್ಲ. ಹಾಗಾಗಿ ಆ ರಾಯರು ಒಂದು ಆಶೀರ್ವಾದ ಕೃಪೆ ನಮ್ಮ ಮೇಲೆ ಇರೋದ್ರಿಂದ ಒಂದಷ್ಟು ಜನರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಪರಿಹಾರವನ್ನ ಕೊಡಬೇಕಾದ್ರೆ ನಾವು ಆ ರಾಯರ ಒಂದು ಆರಾಧನೆಯನ್ನ ಮಾಡ್ಕೊಂಡು ಮುಂದುವರೆದಾಗ ಒಂದಷ್ಟು ಜನರಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ರಿಸಲ್ಟ್ ಅಂತಕ್ಕಂಥದ್ದು ಬಹಳ ಬೇಗವಾಗಿ ಬಂದಿದ್ದು ಇದೆ. ಕೆಲವರಿಗೆ ಸ್ವಲ್ಪ ನಿಧಾನ ಆದ್ರೂ ಕೂಡ ಒಳ್ಳೆ ಗುಡ್ ರಿಸಲ್ಟ್ ಬಂದೇ ಬರುತ್ತೆ ಅಂತಕ್ಕಂತ ಒಂದು ವಿಚಾರದಲ್ಲಿ ಈ ಯಕ್ಷಿಣಿ ಸಿದ್ಧಿ ಇರ್ಬೋದು ಅಥವಾ ಈ ಗುರುಗಳ ಒಂದು ಮಾರ್ಗದರ್ಶನ ಇರ್ಬೋದು, ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಖಂಡಿತ ಎಷ್ಟು ಅದ್ಭುತವಾದಂತಹ ಪರಿಚಯನ ಮಾಡಿಕೊಟ್ರು. ಅಂದ್ರೆ ಈ ಒಂದು ವಿಡಿಯೋದ ಮುಖ್ಯ ಕಂಟೆಂಟ್ ಅಂದ್ರೆ ಈ ಮಾಟ ಮಂತ್ರ ಅನ್ನೋದು ನಿಜವಾಗೂ ಇದೆಯಾ, ಇಲ್ಲ ನಾವೇನಾದ್ರೂ ಅದನ್ನ ಭಾವಿಸ್ಕೊತೀವಿ ಗುರುಗಳೇ? ಈಗ ನೋಡಿ, ಮಾಟ ಮಂತ್ರ ತಂತ್ರ ಯಂತ್ರ ಎಲ್ಲ ಅಥರ್ವಣ ವೇದದಲ್ಲಿ ಬರುವಂತ ಒಂದು ವಿಷಯ, ಮುಖ್ಯವಾದ ವಿಷಯ. ಇದಕ್ಕೆ ಹಲವಾರು ಗ್ರಂಥಗಳಿದೆ. ಹಲವಾರು ಗ್ರಂಥಗಳನ್ನ, ಕೆಲವು ಗ್ರಂಥಗಳನ್ನ ನಾವು ಅದನ್ನ ವಿಮರ್ಶೆ ಮಾಡಕ್ ಹೋದ್ರೇನೆ ಹುಚ್ಚಿಡಿದ್ ಬಿಡುತ್ತೆ. ಅಂತ ಅದ್ಭುತವಾಗಿರುವಂತ ಗ್ರಂಥ ಮುಟ್ಟಕ್ಕೂ ಆಗಲ್ಲ ಗ್ರಂಥಗಳನ್ನ, ಅಷ್ಟು ಅದ್ಭುತವಾಗಿರೋ ಗ್ರಂಥ. ತಾಂತ್ರಿಕದಲ್ಲಿ ಇರ್ತಕ್ಕಂಥ ಗ್ರಂಥಗಳಿದು ಅಥರ್ವಣ ವೇದದಲ್ಲಿ. ಈ ಗ್ರಂಥಗಳು ಏನ್ ಹೇಳತ್ತಪ್ಪ ಅಂತ ಹೇಳಿದ್ರೆ, ಈ ವಿಧಾನದಲ್ಲಿ ಈ ತರ ವ್ಯಕ್ತಿಗೆ ಹೀಗೆ ಮಾಡಿದಾಗ, ಅಂದ್ರೆ ಮಾಂತ್ರಿಕ ಮಾಡಿದಾಗ ಅದರಿಂದ ಆಗುವಂತ ಪರಿಣಾಮ ಇದೆಯಲ್ಲ, ಅದು ಬಹಳ ದೊಡ್ಡ ಮಟ್ಟದಲ್ಲಿ ಆಗತ್ತೆ. ಈಗ ಉದಾಹರಣೆಗೆ ನಾನು ಹೇಳ್ತೀನಿ ನೋಡಿ, ಯಾವ್ದೋ ಒಂದ್ ಸಣ್ಣ ಪ್ರಯೋಗ ಮಾಡಿರ್ತಾರೆ ಅನ್ಕೊಳ್ಳಿ. ಮಾಡಿರೋದು ಒಂದೇ ಉದ್ದೇಶ, ಏನು, ಅವನಿಗೆ ದುಡ್ಡು ಸಿಗ್ಬಾರ್ದು, ಅವ್ನ್ ದರಿದ್ರ ಆಗ್ಬೇಕು ಅಂತ. ಅದ್ರ ರಿಲೇಟೆಡ್ ಏನಾಗುತ್ತೆ ಗೊತ್ತಾ, ಮನೆಯಲ್ಲಿ ಸಂಸಾರ ಕೆಟ್ಟೋಗುತ್ತೆ, ಹೆಣ್ಮಕ್ಳ ವಿಚಾರದಲ್ಲಿ ನಾನಾ ರೀತಿ ತೊಂದರೆಗಳಾಗುವಂತದ್ದು, ಜೀವನ ಪರ್ಯಂತ ಅವನಿಗೆ ಬಹಳ ಕಷ್ಟಗಳಾಗಿ ಬದುಕಿರೋದೇ ತುಂಬಾ ಕಷ್ಟ ಅಂತಕ್ಕಂಥ ಪರಿಸ್ಥಿತಿನೂ ಬರುತ್ತೆ. ಇನ್ನ ಕೆಲವ್ರಿಗೆ ಏನಾಗ್ಬಿಡುತ್ತೆ ಅಂದ್ರೆ, ಆ ಪ್ರಯೋಗಗಳು ಹೆಂಗಿರುತ್ತೆ ಅಂತ ಹೇಳಿದ್ರೆ ಅದು ಸಾಯೋ ಮಟ್ಟಕ್ಕೂ ಹೋಗ್ಬಿಡುತ್ತೆ, ಆ ವ್ಯಕ್ತಿಯ ಸಾವು ಕೂಡ ಆಗ್ಬಿಡುತ್ತೆ. ಅಂತಹ ಒಂದು ಪ್ರಯೋಗಗಳು ಈ ಒಂದು ತಾಂತ್ರಿಕದಲ್ಲಿದೆ. ತಾಂತ್ರಿಕದಲ್ಲಿ ಮುಖ್ಯವಾಗಿ ಏನ್ ಹೇಳ್ತಾರೆ, ಅದಕ್ಕೊಂದು ಹೆಸರಿಟ್ಟಿದ್ದಾರೆ: ಧಾರಣ, ಮಾರಣ, ಮೋಹನ, ಸ್ತಂಭನ, ಸ್ಥಾಪನ, ಉದ್ವೇಷನ, ಉಚ್ಚಾಟನ ಅಂತ. ಸೊ ಒಂದೊಂದು ಪ್ರಯೋಗನೂ ಕೂಡ ಬಹಳ ಭಯಂಕರವಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಮಾಟ ಮಂತ್ರ ಮೋಡಿ ಅಂತಕ್ಕಂಥದ್ದು ಖಂಡಿತವಾಗ್ಲೂ ಇದೆ. ಆದ್ರೆ ಮಾಡೋರು ಯಾರು ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸುಮ್ನೆ ನಾವು ಮಾಡ್ಬಿಡ್ತೀವಿ ಅಂತ ಬೋರ್ಡ್ಗಳು ಹಾಕೊಳ್ಳೋದು, ಅಲ್ಲಿ ಇಲ್ಲಿ ದೇವಸ್ಥಾನಗಳಲ್ಲಿ ಏನೋ ಒಂದು ಹೇಳ್ಬಿಡೋದು ಕಥೆಗಳು, ಆ ತರದ್ ನಡೆಯಲ್ಲ. ತಾಂತ್ರಿಕರು ಅಂದ್ರೆ ಅದಕ್ಕೆ ಕರೆಕ್ಟ್ ಆಗಿರ್ತಕ್ಕಂಥ ಸಿದ್ಧಿಗಳಾಗಿರ್ಬೇಕು, ಆಯ್ತಾ. ಮತ್ತೆ ಅಥರ್ವಣ ವೇದವನ್ನ ಕರೆಕ್ಟ್ ಆಗಿ ಕಲ್ತಿರ್ಬೇಕು, ಗುರುಗಳ ಆಶೀರ್ವಾದ ಇರ್ಬೇಕು. ಈಗ ರಾಯರ್ದಿರ್ಬೋದು, ಬಾಬಾಜಿ ಅವ್ರದ್ದಿರ್ಬೋದು, ಸಾಯಿಬಾಬಾ ಇರ್ಬೋದು, ಆಂಜನೇಯ ಸ್ವಾಮಿ ಇರ್ಬೋದು, ಈ ತರ ಮಹಾ ಗುರುಗಳ ಆಶೀರ್ವಾದ ಸಂಪೂರ್ಣವಾಗಿದ್ರೆ ಮಾತ್ರ ಅವನು ಕರೆಕ್ಟ್ ಆಗಿರೋ ತಾಂತ್ರಿಕ ಅಂತ ಅನ್ನಿಸ್ಕೊಳ್ತಾರೆ. ತಾಂತ್ರಿಕಕ್ಕೂ ಕೂಡ ಒಂದು ಗುರು ಬಲ ಇರ್ಬೇಕು. ಗುರು ತುಂಬಾ ಇಂಪಾರ್ಟೆಂಟ್ ಅದು. ಈಗ ನಾವು ಏನೋ ಒಂದು ಪೂಜೆ ಪುನಸ್ಕಾರಗಳು ವ್ರತಗಳು ಎಲ್ಲ ಮಾಡಿಸ್ತೀವಲ್ಲ, ಅದು ನಡೆಯುತ್ತೆ. ವೇದ ಪಾಠಗಳು ಕಲಿಸ್ತಾರೆ, ಬರ್ತಾರೆ, ಮಂತ್ರ ಹೇಳ್ತಾರೆ, ಎಲ್ಲ ಆಗತ್ತೆ. ಆದ್ರೆ ತಾಂತ್ರಿಕಕ್ಕೆ ಇದೆಯಲ್ಲ, ಗುರುದು ಆಜ್ಞೆ ಇಲ್ಲ ಅಂತ ಹೇಳಿದ್ರೆ ಏನ್ ಕೂಡ ನಡೆಯಲ್ಲ ಇದರಲ್ಲಿ. ಮತ್ತೆ ಯಾರಾದ್ರೂ ನಮ್ಮ ಮೇಲೆ ಈಗ ಮಾಟ ಮಂತ್ರ ಮಾಡಿದ್ದಾರೆ ಅನ್ನೋದು ಗೊತ್ತಾಗೋದು ಹೇಗೆ ಗುರುಗಳೇ?
ಈಗ ಮಾಟ ಮಂತ್ರ ನೋಡಿ ಮಾಡಿದಾರೆ ಅಂತ ಹೇಳಿ ಗೊತ್ತಾಗ್ಬೇಕಾದ್ರೆ ಅದಕ್ಕೆ ಬಹಳಷ್ಟು ಸೂಚನೆಗಳಿದೆ. ಹಾ. ಈಗ ನಿಮ್ಗೆ ಕೆಲವು ಹೇಳ್ಬೇಕಂತ ಹೇಳಿದ್ರೆ ನೋಡಿ, ಮನೆಯಲ್ಲಿ ಯಾವಾಗ್ಲೂ ಕೂಡ ಏನೋ ಒಂಥರ ಬ್ಯಾಡ್ ಸ್ಮೆಲ್ ಬರೋದು ಇದ್ದೇ ಇರೋದು. ನೀವ್ ಎಷ್ಟೇ ಪೆನಾಯಿಲ್ ಹಾಕಿ, ಪರ್ಫ್ಯೂಮ್ ಹಾಕಿ, ಮನೆಯಲ್ಲಿ ಇನ್ನ ಸುಗಂಧಿತ ದ್ರವ್ಯಗಳು, ಪೂಜೆಗಳು, ಅದು ಇದು ಧೂಪ ಗೀಪ ಏನ್ ಬೇಕಾದ್ರೆ ಹಾಕಿ, ಯಾವಾಗ್ಲೂ ಆ ಸ್ಮೆಲ್ ಇದ್ದೇ ಇರುತ್ತೆ. ಒಂದು ಎರಡನೇದಾಗಿ ಅನ್ನ ಕೆಂಪಾಗ್ಬಿಡುತ್ತೆ. ಮಾಡಿರೋ ಅನ್ನ ಕಲರ್ ಚೇಂಜ್ ಆಗ್ಬಿಡುತ್ತೆ. ಅನ್ನದ್ದು ವೈಟ್ ರೈಸ್ ಅಲ್ವಾ, ಅದು ಒಂಥರ ರೆಡ್ ಕಲರ್, ಪಿಂಕ್ ಕಲರ್, ಆತರ ಯೆಲ್ಲೋ ಕಲರ್, ಬ್ಲಾಕ್ ಕಲರ್. ಕೆಲವು ಕಡೆ ಬ್ಲಾಕ್ ಕಲರ್ ಆದ್ರೆ ಮರಣ ಗ್ಯಾರಂಟಿ ಅಂತ ಅರ್ಥ, ಕೊನೆ ಸ್ಟೇಜ್ ಅಂತ ಅರ್ಥ. ಈ ತರ ಸೂಚನೆಗಳು ಬರುತ್ತೆ. ಮತ್ತೆ ಮನೆಯ ಮೂಲೆಗಳಲ್ಲಿ ಜೇಡ್ರು ಬಲೆ ಕಟ್ಟುವಂಥದ್ದು. ಜೇಡ್ರು ಬಲೆ ಕಟ್ಟೋದು, ಅವಾಗ ಎಷ್ಟೇ ಕ್ಲೀನ್ ಮಾಡಿದ್ರು ಆ ಮನೆ ಕ್ಲೀನ್ ಆಗಿರಲ್ಲ. ಮತ್ತೆ ಪೂಜೆ ಬೇಡ, ಪುನಸ್ಕಾರ ಬೇಡ, ದೇವ್ರ ಜಪ ಬೇಡ, ನಾಮ ಬೇಡ ಅಂತ ನಾವು ಅದನ್ನ ತಿರಸ್ಕಾರ ಮಾಡೋದು ಯಾಕೆ ಅಂತ ಹೇಳಿದ್ರೆ, ಯಾರಾದ್ರೂ ಪ್ರಯೋಗ ಆಗಿದ್ರೆ ಅದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಭಕ್ತಿ ಕೂಡ ಕಡಿಮೆ ಆಗೋಗುತ್ತೆ. ಯಾಕಂದ್ರೆ ಮೊದಲನೇದಾಗಿ ದೇವ್ರ ಭಕ್ತಿ ಕಡಿಮೆ ಮಾಡಿ ಇವೆಲ್ಲ ಕೆಲಸಗಳನ್ನ ಮಾಡೋದು ಸಾಧ್ಯ. ಹೌದು, ಖಂಡಿತ. ಮತ್ತೆ ರಾತ್ರಿ ನಿದ್ದೆ ಬರ್ದೇ ಇರೋದು, ಕೆಟ್ಟ ಕನಸು ಬರೋದು, ಇದೆಲ್ಲ ಒಂದು ಎಚ್ಚರಿಕೆ, ಇದೆಲ್ಲ ಒಂದು ಸೂಚನೆಗಳು. ಇದಕ್ಕೆ ಹಲವಾರು ಇದೆ. ನಿಮ್ಗೆ ಒಂದು ಪ್ರಯೋಗ ನಡೆದಿದೆ ಅಂದ ತಕ್ಷಣ ಇವೆಲ್ಲ ಶುರು ಆಗ್ಬಿಡುತ್ತೆ. ಆದ್ರೆ ಮನುಷ್ಯ ಅದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ದೇನೆ ಮತ್ತೆ ಏಕಾಗಿ ಆರೋಗ್ಯನೂ ಕೆಡ್ತಾ ಬರುತ್ತೆ. ಅಂದ್ರೆ ಇವಾಗ ನಾನ್ ತಲೆನೋವು ಅಂತ ಹೋಗಿರ್ತೀನಿ, ಅದ್ ಗುಣ ಆಗ್ತಾನೆ ಇನ್ನೊಂದು ಹೊಟ್ಟೆ ನೋವು ಒಂದ್ ಬರುತ್ತೆ. ಅಲ್ಲ, ಈಗ ನೋಡಿ ತಾಂತ್ರಿಕದಲ್ಲಿ ಏನಾಗುತ್ತೆ ಅಂದ್ರೆ, ಈಗ ಆ ಕಾಯಿಲೆ ಏನು ಅಂತಾನೆ ಐಡೆಂಟಿಫೈ ಆಗಲ್ಲ. ಈ ಕಾಯಿಲೆ ಏನಂತ ಗೊತ್ತಾದ್ರೆ ಮೆಡಿಕಲ್ ಮಾಡ್ತಾರೆ. ಈಗ ಮಾಂತ್ರಿಕ ಆದಾಗ ಕಾಯಿಲೆ ಏನು ಅಂತಾನೆ ಗೊತ್ತಾಗದೆ ಹೆಂಗ್ ಕೊಡಕ್ಕಾಗುತ್ತೆ? ನಮ್ಮ ದುಡ್ಡೆಲ್ಲ ಪೋಲ್ ಆಗ್ತಾ ಇರುತ್ತೆ, ಕಾಯಿಲೆ ಗೊತ್ತಾಗಲ್ಲ, ಒದ್ದಾಡ್ತಾ ಇರ್ತಾರೆ. ಇದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಮತ್ತೆ ಇನ್ನೊಂದು ವಿಷಯ ಏನಪ್ಪ, ಕುತೂಹಲಕಾರಿ ವಿಷಯ ಅಂದ್ರೆ, ಈ ಮಾಟ ಮಂತ್ರ ನಮ್ಮ ಹತ್ತಿರದವರೇ ಮಾಡ್ತಾರ ಅಂತ. ಮಾಟ ಮಂತ್ರ ಹೆಚ್ಚಾಗಿ ಮಾಡೋದೇ ಹತ್ತಿರದವ್ರೆ. ಅಲ್ಲ, ಹೊರಗಡೆ ಅವ್ರಿಗೆ ಏನ್ ಗೊತ್ತಾ, ಅವ್ರಿಗೆ ಕೆಲವು ಐಟಮ್ಸ್ ಸಿಗಲ್ಲ, ಬೇಕಾಗಿರ್ತಕ್ಕಂತ ಕೆಲವು ಚಿಹ್ನೆಗಳು ಸಿಗಲ್ಲ ಅವ್ರಿಗೆ. ಹಾಗಾಗಿ ಒಳಗಡೆ ಮನೆಯವರು ಹೊರಗಡೆ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಮಾಡ್ಬಿಡ್ತಾರೆ. ಮತ್ತೆ ನಮ್ಮವರೇ ಜಾಸ್ತಿ ದ್ವೇಷ ಮಾಡೋದಂತ, ಯಾರು ನಮ್ ವಿಷಯ ಗೊತ್ತಿಲ್ಲ. ಅದರಿಂದ ಸ್ನೇಹಿತರಾಗ್ಬೋದು, ಕುಟುಂಬದಲ್ಲಿ ಇರ್ಬೋದು, ಇವರೆಲ್ಲ ಬರ್ತಾರೆ. ಈ ಮಾಟ ಮಂತ್ರ ಯಾವ್ದಾದ್ರು ಮಾಡಿದ್ರೆ ಆ ಸಾಯ ಗಂಟ ಆಗ್ಬೋದು ಅಂತ ಕೂಡ ಹೇಳಿದ್ರಿ. ಅದ್ ಯಾವ ತರ ಸನ್ನಿವೇಶ ಬರ್ಬೋದು ಅಂತ ನೋಡಿ. ಅದಕ್ಕೆ ನೋಡಿ, ಮಾರಣ ಪ್ರಯೋಗ ಅಂತ ಹೇಳಿ ಒಂದು ಪ್ರಯೋಗ ಇದೆ. ಆ ಪ್ರಯೋಗ ಮಾಡ್ಬೇಕಾದ್ರೆ ನೋಡಿ, ಸ್ವಂತದವರೇ ಆಗಿರ್ತಾರೆ. ಹೊರಗಡೆ ಅವ್ರಿಗೆ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಳಕ್ ಆಗಲ್ಲ. ಕೆಲವು ಕೂದಲುಗಳು, ಬಟ್ಟೆ ಗಿಟ್ಟೆ, ಫೋಟೋ ಇಂಥದ್ದೆಲ್ಲ ಕಲೆಕ್ಟ್ ಮಾಡ್ಕೊಳ್ತಾರಲ್ಲ, ಅಂತ ಕಲೆಕ್ಟ್ ಮಾಡ್ಕೊಂಡು ಯಾರು ಮಾಡಕ್ಕೆ ರೆಡಿ ಇರ್ತಾನೆ, ವೈದಿಕ ಅಂತ ಹೇಳಿದ್ರೆ ಭೂತ ವೈದ್ಯ. ಆ ಭೂತ ವೈದ್ಯಂಗೆ ತಗೊಂಡು ಕೊಟ್ಟಾಗ ಅವನು ಅದನ್ನ ಪ್ರಯೋಗವನ್ನ ಮಾಡ್ತಾನೆ. ಪ್ರಯೋಗ ಮಾಡಿದಾಗಿಂದ ಇವನಿಗೆ ಕೈ ಕಾಲಲ್ಲಿ ಸುಸ್ತು, ತೊಂದರೆಗಳು, ಹೊಟ್ಟೆ ನೋವು, ಊಟ ಸೇರಲ್ಲ ಒಳಗಡೆ, ತಲೆಯೆಲ್ಲ ಭಾರ, ನೆಗೆಟಿವ್ ಯೋಚನೆಗಳು, ಸಾಯ್ಬೇಕು ಅನ್ಸ್ಕೊಳ್ಳೋದು, ಇವೆಲ್ಲ ನಡೀತಾ ಹೋಗುತ್ತೆ. ಇದನ್ನ ಮಾರಣ ಪ್ರಯೋಗ ಅಂತ ಹೇಳಿ ಕರೀತಾರೆ. ಮತ್ತಿನ್ನೊಂದು ಏನಪ್ಪಾ ಅಂದ್ರೆ, ನೀವು ಸ್ವಂತವಾಗಿ ನೋಡಿದಂತಹ ಯಾವ್ದು ಅತ್ಯಂತ ಭಯಾನಕ ಘಟನೆ ಯಾವ್ದನ್ನ ಇದೆ ನೋಡಿ? ನಮ್ಗೆ ಸಾಕಷ್ಟಿದೆ. ಇವಾಗ 26 ವರ್ಷ ಆಯ್ತು ನಂಗೆ ಈ ಫೀಲ್ಡ್ ಬಂದು. ಸೊ ಇದ್ರಲ್ಲಿ ನೋಡ್ಬೇಕಂದ್ರೆ ಸುಮಾರಷ್ಟಿದೆ. ಅದ್ರಲ್ಲಿ ಒಂದು ತುಂಬಾ ದೊಡ್ಡ ಘಟನೆ ಯಾವ್ದು ಅಂತ ಹೇಳಿದ್ರೆ, ನಾನು ನನ್ನ ಹತ್ರ ಬಂದಿರ್ತಕ್ಕಂತ ಒಬ್ರು ಕ್ಲೈಂಟ್ ಏನ್ ಮಾಡಿದ್ದಾರೆ, ಕೆಲವು ಈ ತೊಂದರೆ ಆಗಿದೆ, ಈ ತರ ಬ್ಲಾಕ್ ಮ್ಯಾಜಿಕ್ ತೊಂದರೆ ಆಗಿದೆ ಅಂತ ಹೇಳಿ ಬಂದಿದ್ರು. ಸೊ ಅದನ್ನ ಏನ್ ಮಾಡಿದೆ, ನಾನು ಅವ್ರಿಗೆ ಒಂದು ಸಣ್ಣ ಪರಿಹಾರವನ್ನು ಹೇಳಿ, ಮತ್ತೆ ರಾಜ ಮಠಕ್ಕೆಲ್ಲ ಕಳ್ಸಿ ಎಲ್ಲ ಮಾಡ್ಕೊಟ್ಟಿದ್ ಮೂರ್ ದಿವಸಕ್ಕೇನೆ ಮತ್ತೆ ಅವ್ರಿಗೆ ಸಮಸ್ಯೆ ಸ್ಟಾರ್ಟ್ ಆಗಿದೆ, ಕೊನೆ ಹಂತಕ್ಕೆ ಹೋಗ್ಬಿಟ್ಟಿದೆ. ಅಂದ್ರೆ ಸ್ವಲ್ಪ ಹೆಚ್ಚಾಯ್ತು ಅಂತ. ಹೆಚ್ಚಾಗಿದ್ದು ಒಂದು. ಎರಡನೇದಾಗ ಏನಂದ್ರೆ, ಮನೆ ಒಳಗಡೆ ಇರತಕ್ಕಂಥವ್ರೆ ಮಾಡ್ತಾ ಇದ್ರು, ಅಣ್ಣ ತಮ್ಮಂದಿರಲ್ಲೇ ಮಾಡ್ತಾ ಇದ್ರು. ಅದೇನಾಗಿದೆ ಅಂದ್ರೆ, ಇವಾಗ ಏನಾಗ್ಬಿಡುತ್ತೆ, ಹೊರಗಿನ ಕಲರ್ಗಳನ್ನ ಬೇಗ ಹಿಡಿಬಹುದು, ಒಳಗಡೆ ಅವರು ತುಂಬಾ ಕಷ್ಟ. ಸೊ ಹಾಗಾಗಿ ಇವ್ರು ಏನ್ ಮಾಡಿದ್ದಾರೆ, ಇಮಿಡಿಯೇಟ್ ಆಗಿ ನಾವು ಕ್ಲಿಯರ್ ಮಾಡ್ತಾ ಇದ್ದೀವಿ, ಮತ್ತೆ ಅವರು ಬೇರೆ ತರ ದೊಡ್ಡ ಪ್ರಯೋಗ ಮಾಡ್ಬಿಟ್ಟಿದ್ದಾರೆ. ಈ ತರದೆಲ್ಲ ಬೇಕಾದಷ್ಟು ನಡೆದಿದೆ. ಮತ್ತೆ ಮನೆಯಲ್ಲಿ ಭೂತ ಚೇಷ್ಟೆಗಳು ತುಂಬಾ ಇದೆ. ಭೂತ ಚೇಷ್ಟೆಗಳಲ್ಲಿ ಈ ಪ್ರೇತಬಾಧಿಗಳು, ಪಿಶಾಚಿಗಳು, ಭೂತಗಳು, ಯಕ್ಷಿಯರಲ್ಲಿ ಒಂದು 3 ತರ ಯಕ್ಷಿಯರು ಇರ್ತಾರೆ. ಅದ್ರಲ್ಲಿ ಕೆಲವು ಯಕ್ಷಿಯರು ಏನಂತ ಹೇಳಿದ್ರೆ, ಭೂತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಕ್ಷಿಯರು ಇರ್ತಾರೆ, ತುಂಬಾ ಕಾಟ ಕೊಟ್ಬಿಡ್ತಾರೆ. ಸೊ ಹಾಗಾಗಿ ಇದೆಲ್ಲ ತುಂಬಾ ದೊಡ್ಡ ದೊಡ್ಡ ಘಟನೆಗಳು ನಡೆದಿರ್ತಕ್ಕಂಥದ್ದಿದೆ. ಮತ್ತೆ ಈ ಎಲ್ಲಾ ಸಮಸ್ಯೆಗಳಿಗೆ ಮಾಟ ಮಂತ್ರ ಕಾರಣ ಅಂತ ಹೇಳಕ್ಕಾಗುತ್ತಾ? ಕೆಲವೊಂದು ಅವರು ಕರ್ಮದಿಂದ ಆಗಿರ್ಬೋದು, ಅದನ್ನ ಕಂಡುಹಿಡಿಯೋದಾದ್ರೆ ನೋಡಿ ಏನಾಗುತ್ತೆ ಗೊತ್ತಾ, ದೋಷ, ಶಾಪ, ಮಾಂತ್ರಿಕ, ಆಯ್ತಾ, ಮತ್ತೆ ಪ್ರೇತ ಬಾಧೆ, ಈ 4 ಡಿವಿಷನ್ ಇದೆ ಇಲ್ಲಿ. ಸೊ ಇವಾಗ ಪ್ರೇತ ಬಾಧೆ ಕೊಡುವಂತ ಲಕ್ಷಣಗಳೇ ಬೇರೆ, ಬ್ಲಾಕ್ ಮ್ಯಾಜಿಕ್ ಮಾಡುವಂತ ಲಕ್ಷಣಗಳೇ ಬೇರೆ.
ಶಾಪದ ಲಕ್ಷಣಗಳೇ ಬೇರೆ, ಹಾ. ದೋಷದ ಲಕ್ಷಣಗಳೇ ಬೇರೆ. ಹೌದು. ದೋಷ ಚಿಕ್ಕದಾಗಿ ತೊಂದರೆ ಕೊಡುತ್ತೆ, ಶಾಪಗಳು ಜೀವನ ಪೂರ್ತಿ ಕಾಣಿಸುತ್ತೆ. ಹ್ಮ್. ಈ ಮಾಟ ಮಂತ್ರ ಮಾಡಿಸಿದ್ರೆ ತಕ್ಷಣಕ್ಕೆ ತೊಂದರೆ ಕೊಡೋ ಸ್ಟಾರ್ಟ್ ಆಗ್ಬಿಡುತ್ತೆ. ಹಾ. ಈ ಪ್ರೇತ ಬಾಧೆಗಳು ತುಂಬಾ ಡಿಫ್ರೆಂಟ್ ಆಗಿದೆ. ಇದು ಪ್ರೇತ ಬಾಧೆಗಳು ಹಾ. ಮನುಷ್ಯನನ್ನ ಬೇಕಾದ್ರೆ ಸಾಯಿಸ್ಕೋಬಹುದು. ಅದು ಹೌದು. ಆ ತರ ನೆಗೆಟಿವ್ ಎನರ್ಜಿಗಳು ಇರುತ್ತೆ. ಹೌದು. ಹಾಗಾಗಿ ಈ ತರದಲ್ಲಿ ಸಂಬಂಧಪಟ್ಟಂಗೆ ನಡೀತಾ ಇರುತ್ತೆ. ಮತ್ತೆ ಈ ಮಾಟ ಮಂತ್ರ ಮಾಡೋರು ನಿಜವಾಗೂ ಅವರು ಇವಾಗ ಏನೋ ನಮ್ ಕೆಟ್ಟದ್ ಬಯಸ್ಬಿಟ್ರು, ಅವ್ರ ನಂತರ ಅವ್ರು ಚೆನ್ನಾಗಿರ್ತಾರ, ಇಲ್ಲ ಅದನ್ನ ಅನುಭವಿಸ್ತಾರ? ನೋಡಿ, ಇವಾಗ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಈಗ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಮಾಡಿಸ್ತಾನೆ. ಮಾಡಿಸಿದ ತಕ್ಷಣ ಆ ವ್ಯಕ್ತಿ ತುಂಬಾ ಕಷ್ಟಪಟ್ಟು ತೊಂದರೆ ಆಗಿ ಅವ್ನು ಸಾಯ್ಲೂಬಹುದು, ಇಲ್ಲ ಅಂತ ಹೇಳಲ್ಲ ನಾನು, ಸಾಯ್ಲೂಬಹುದು, ಎಲ್ಲ ಆಗತ್ತೆ. ಆದ್ರೆ ಈ ವ್ಯಕ್ತಿ ಕರ್ಮ ಅಂತಕ್ಕಂಥದ್ದು ಇದೆಯಲ್ಲ, ಇವನೇನ್ ಮಾಡ್ತಾನೆ, ಒಬ್ರಿಗೆ ಮಾಡ್ಸದ್ಮೇಲೆ ಇವ್ನಿಗೆ ಅದೊಂಥರ ರುಚಿ ಸಿಕ್ಬಿಡುತ್ತ ಅವನಿಗೆ, ಮಾಡಿ ನಾನ್ ಗೆದ್ದು ಬಿಟ್ಟೆ ಅಂತ. ಅವನೇನ್ ಮಾಡ್ತಾನೆ, ಇನ್ನೊಬ್ಬ ಯಾರೋ ತೊಂದರೆ ಕೊಡ್ತಾನೆ, ಇನ್ನೊಬ್ಬನ್ ಮಾಡ್ಸಕ್ ಹೋಗ್ತಾನೆ. ಇದೇ ತರ ಮಾಡ್ತಾ ಮಾಡ್ತಾ ಕೊನೆಗಾಲದಲ್ಲಿ ಮೋಕ್ಷ ಅಂತಕ್ಕಂಥ ಸಿಗಲ್ಲ. ಸರಿ. ಈಗ ನಾವು ಏನಕ್ಕೋಸ್ಕರ ನಾವು ಒದ್ದಾಡ್ತೀವಿ ನಮ್ಮ ಆಧ್ಯಾತ್ಮಿಕ ಇದರಲ್ಲಿ? ಧರ್ಮ, ಅರ್ಥ, ಕಾಮ, ಮೋಕ್ಷ. ಧರ್ಮ ಧರ್ಮ ಮಾರ್ಗದಲ್ಲಿ ನಡಿ ಅಂತ ಹೇಳ್ತಾರೆ. ಅರ್ಥ ಅಂತ ಹೇಳಿದ್ರೆ ಸಂಪಾದನೆ, ಆಯ್ತಾ? ಕಾಮ ಅಂತ ಹೇಳಿದ್ರೆ ನಮ್ಗೆ ಇವಾಗ ಇರ್ಬೇಕಾದ್ರೆ ಜೀವನದಲ್ಲಿ ಹಲವಾರು ವಸ್ತುಗಳು ಬೇಕು ಅನ್ಸುತ್ತಪ್ಪ. ಕಾರು, ಒಳ್ಳೆ ಸುಂದರವಾಗಿರ್ತಕ್ಕಂಥ ಹೆಂಡತಿ, ಆಯ್ತಾ, ಒಂದ್ ದೊಡ್ಡ ಮನೆ, ಆಯ್ತಾ, ಎಲ್ಲ ಬೇಕು ಅನ್ಸುತ್ತೆ. ಆದ್ರೆ ಇದನ್ನ ಯಾವ ರೀತಿಯಲ್ಲಿ ನಾವು ಸಂಪಾದನೆ ಮಾಡ್ತೀನಿ ಅನ್ನೋ ತುಂಬಾ ಇಂಪಾರ್ಟೆಂಟ್. ಕಾಮ. ಮತ್ತೆ ಕೊನೆಗಾಲದಲ್ಲಿ ಏನಪ್ಪಾ ಅಂದ್ರೆ ಈ ಮೂರು ಕರೆಕ್ಟ್ ಆಗಿದ್ರೆ ಮೋಕ್ಷಕ್ಕೆ ನಮ್ಗೆ ದಾರಿ ಮಾಡ್ಕೊಡುತ್ತೆ. ಈ ಮೂರು ಕರೆಕ್ಟ್ ಇಲ್ಲ, ನಾವ್ ಯಾರಿಗೋ ಏನೋ ತೊಂದರೆ ಕೊಡ್ತಾ ಇದೀವಿ, ತುಂಬಾ ಸಮಸ್ಯೆ ಮಾಡ್ತಾ ಇದೀವಿ ಅಂತ ಹೇಳಿದಾಗ ಆ ಮೋಕ್ಷ ಮಾರ್ಗ ಅಂತಕ್ಕಂಥದ್ದು ಇದೆಯಲ್ಲ, ಅದು ತುಂಬಾ ಕಷ್ಟ ಆಗ್ಬಿಡುತ್ತೆ. ಮೋಕ್ಷ ಮಾರ್ಗ ಅವಾಗ ಅದೇನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಅವ್ರಿಗೆ ಜೀವನದಲ್ಲಿ ಅಯ್ಯೋ ಇಷ್ಟೆಲ್ಲಾ ಮಾಡ್ದೆ ನಾನು, ನೋಡು ಕೊನೆಗೆ ನಂಗೆ ಎಂತ ಸಾವು ಬರ್ತಾ ಇದೆ ಅಂತ ಅನ್ಕೊಳ್ತಾರೆ ಅವ್ರು. ಹಾಗಾಗಿ ಅದು ಅನ್ಕೊಂಡ್ರೆ ಅವ್ರ ಜೀವನ ಬದುಕಿದ್ದೇ ಪ್ರಯೋಜನ ಇಲ್ವಲ್ಲ, ಅಲ್ವಾ? ಹಾಗಾಗಿ ಈ ಮಾಡೋವಂತವ್ರಿಗೆ ಇದು ಎಚ್ಚರಿಕೆ ನಾವು ಕೊಡ್ತಾ ಇರ್ತಕ್ಕಂಥದ್ದು. ಕೊನೆಗೆ ಮೋಕ್ಷ ಅಂತಕ್ಕಂಥದಕ್ಕೆ ತುಂಬಾ ತೊಂದರೆ ಆಗತ್ತೆ. ಯಾಕಂದ್ರೆ ಸುಲಭವಾಗಿ ನಾವು ಬೇರೆಯವ್ರನ್ನ ಕೆಟ್ಟದ್ ಬಯಸ್ಬಿಡ್ತೀವಿ, ಆದ್ರೆ ಅದು ನಮ್ಗೆ ರಿಸಲ್ಟ್ ಬರುತ್ತೆ. ಬಟ್ ಅದಕ್ಕೆ ಮುಂಚೆ ಅವ್ರು ಒಬ್ರು ಜೀವನ ನಮ್ ತರನೇ ಅವ್ರ ಜೀವ ಅಲ್ವಾ, ಅವ್ರು ಕೂಡ ಏನೋ ನಮ್ ಪಾಡಿಗೆ ಅವ್ರ ಪಾಡಿಗೆ ಇರ್ತಾರೆ ಅನ್ನೋದನ್ನ ಬಿಟ್ರೆ ಸಮಾಜ ಚೆನ್ನಾಗಿರುತ್ತೆ ಅನ್ಸುತ್ತೆ. ಈ ಮಾಟ ಮಂತ್ರ ಅಂತಲ್ಲ, ಪ್ರತಿಯೊಂದು ವಿಷಯದಲ್ಲೂ ಇದಕ್ಕೆ ಯಾರು ಹೋಗ್ಲೇಬಾರ್ದು. ಯಾವಾಗ ಹೋಗ್ಬೇಕಂತ ಹೇಳಿದ್ರೆ ಇದು ಭೂತ ವೈದ್ಯ, ಇದು ಕೂಡ ಬೇಕಾಗತ್ತೆ. ಆದ್ರೆ ಏನಾಗತ್ತೆ ಅಂದ್ರೆ ಇದಕ್ಕೆ ಪರಿಹಾರ ಮಾಡ್ಕೊಳ್ಳಿ. ಪರಿಹಾರ ಮಾಡ್ಬಿಟ್ಟು ಮಾಡೋದಲ್ದೇನೆ ನೀವು ಅವ್ರಿಗೆ ವಾಪಸ್ ಮಾಡೋದು, ಅವ್ರಿಗೆ ಮತ್ತೆ ಏನೋ ಒಂದ್ ತೊಂದರೆ ಕೊಡೋದು, ಅದನ್ನ ಮಾಡಿದಾಗ ಅದು ತುಂಬಾ ತೊಂದರೆ ಆಗುತ್ತೆ. ಇದೊಂಥರ ಏನಂದ್ರೆ ಕಾನೂನೇ ನಾವು ಕೈ ತಗೊಂಡಂಗೆ. ಹೌದು, ಒಂದು ಇಂಡಿಯಾ ಆಗಿ. ಹೌದು. ಸೊ ನಾನೇ ಮಾಡ್ತೀನಿ, ಪರಿಹಾರ ಇಲ್ಲ ಅನ್ಸುತ್ತ ಅದಕ್ಕೋಸ್ಕರ. ಮತ್ತೆ ಈ ಮಾಟ ಮಂತ್ರ ಅದನ್ನ ರಕ್ಷಣೆ ಪಡೆಯಬೇಕು ಏನೋ ಸಿಂಪಲ್ ಮಾರ್ಗ? ಅದಕ್ಕೆ ತುಂಬಾ ಸಿಂಪಲ್ ಮಾರ್ಗ ಏನು ಅಂದ್ರೆ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಅಂತ ಹೇಳಿ ರಾಯರ ಪಾದ ತಲುಪಿಸ್ಬಿಟ್ರೆ ಅದಕ್ಕಿಂತ ದೊಡ್ಡ ಈಸಿ ಒಂದ್ ಯಾವ್ದು ಮೆಥಡೇ ಇಲ್ಲ. ಆಯ್ತಾ? ರಾಯರ್ ಕೂಡ್ಲೆ ಅದನ್ನ ನಿವಾರಿಸ್ತಾರೆ. ಯಾಕಂದ್ರೆ ಎಷ್ಟೋ ರಾಯರ ಕಥೆಗಳಿದೆ, ಆಯ್ತಾ? ಆದ್ರಿಂದ ನಾವು ಜಾಸ್ತಿ ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೋಬೇಕು ಅಂತಿಲ್ಲ. ಯಾಕಂದ್ರೆ ನಮ್ಗೆ ಇಷ್ಟವಾಗಿರ್ತಕ್ಕಂಥ ನಮ್ಮ ಕುಲದೇವರಿದೆ, ಕುಲದೇವರಿಗೆ ಒಂದ್ ಎಲೆ ಅಡಿಕೆ ತೆಗೆದಿಟ್ಟು ಬೇಡ್ಕೊಳ್ಳಿ, ಪ್ರಾರ್ಥನೆ ಮಾಡ್ಕೊಳ್ಳಿ, ರಾಯರ ಭಕ್ತಿಯನ್ನ ಮಾಡಿ, ಆಯ್ತಾ? ನಿಮ್ಗೆ ರಾಯರು ಮಾತ್ರ ಅಲ್ಲ, ನಿಮ್ಗೆ ಯಾವ ತುಂಬಾ ಇದಿದೆಯೋ ಮಾಡಿ, ಆಯ್ತಾ? ಈ ತರದ್ದೆಲ್ಲ ನೀವು ಮಾಡಿದಾಗ ಏನಾಗುತ್ತೆ, ಗುರುಬಲ ಯಾರಿಗೆ ಸ್ಟ್ರಾಂಗ್ ಆಗಿರುತ್ತಲ್ಲ, ದೇವ್ರ ಭಕ್ತಿ ಯಾರು ಚೆನ್ನಾಗ್ ಮಾಡ್ತಾರಲ್ಲ, ಅವ್ರಿಗೆ ಯಾವ್ದು ತಟ್ಟಲ್ಲ. ಮತ್ತಿನ್ನೊಂದ್ ಏನಪ್ಪಂದ್ರೆ, ಈ ನಮ್ಮ ಗುರುಬಲ ಕೆಟ್ಟಾಗ್ಲೇ ನಮ್ಗೆ ಇವೆಲ್ಲ ಮಾಟ ಮಂತ್ರ ತಗೊಳ್ಳೋದು ಅನ್ನೋದು ಕೇಳಿದೀನಿ. ಹೌದು ಸರ್. ನೋಡಿ, ಈಗ ನಾನು ಹೇಳೋದು ಏನಂದ್ರೆ, ಇವಾಗ ನೋಡಿ, ಶನಿ ಆಗ್ಲಿ, ಗುರು ಆಗ್ಲಿ, ರಾಹು ಆಗ್ಲಿ ಕೆಡ್ತಾನೆ. ಯಾವಾಗ ಕೆಡ್ತಾನೆ ಅಂದ್ರೆ ಒಂದ್ ನೀಚ ಸ್ಥಾನಕ್ಕೆ ಬಂದಾಗ ಎಲ್ಲ ಕೆಡ್ತಾನೆ. ಕೆಟ್ಟಿದ್ದಾನೆ ಅನ್ನೋ ಮಾತ್ರಕ್ಕೆ ನಾವು ಆಕ್ಟಿವ್ ಆಗಿರ್ಬೇಕು. ನಾವು ಅದು ಆ ದೇವ್ರನ್ನ ಜಾಸ್ತಿಯಾಗಿ ನಾವು ಸ್ಮರಣೆ ಮಾಡ್ಕೊಳ್ಳೋದು, ನಾವು ನಂಬಿರ್ತಕ್ಕಂಥ ದೇವ್ರ ಒಂದ್ ಮಾಡಿದಾಗ ಯಾವ ಬಲನೂ ನಮ್ಗೇನು ಮಾಡಕ್ ಆಗಲ್ಲ. ಅದು ಶಕ್ತಿ ಅಂತಕ್ಕಂಥದ್ದು ಬರುತ್ತೆ. ಇವಾಗ ಗುರುಬಲ ಕೆಟ್ಟಾಗ ನಾವು ಸಂಪೂರ್ಣವಾಗಿ ರಾಯರಿಗೆ ನಾವು ನಮ್ಮ ಒಂದು ಜೀವನವನ್ನು ಸಮರ್ಪಣೆ ಮಾಡ್ತೀವಿ ಅಂತ ಹೇಳಿ ನಿಂತಾಗ ನಮ್ಗೆ ಆ ರಾಯ ಕಾಪಾಡ್ಬಿಡ್ತಾರೆ. ಅದು ನಮ್ಗೆ ಲೆಕ್ಕಕ್ಕೆ ಬರಲ್ಲ ಕೆಟ್ಟೋಗಿದೆ ಅಂತ ಹೇಳಿ. ಹಾಗಾಗಿ ಈ ಒಂದು ಧರ್ಮ ಮಾರ್ಗದಲ್ಲಿ ಯಾರು ಇರ್ತಾರಲ್ಲ ಅವ್ರಿಗೆಲ್ಲ ಈ ತರ ತೊಂದರೆಗಳಾಗೋದು ಕಡಿಮೆ. ಮತ್ತೆ ಗುರುಜಿ, ನಮ್ಮ ವೀಕ್ಷಕರಿಗೆ, ವಿಶೇಷವಾಗಿ ರಾಯರ ಭಕ್ತರ ಚಾನಲ್ಗೆ ಈ ಒಂದು ಸಮಸ್ಯೆಯಿಂದ ಬದುಕ್ತಿರೋರ್ಗೆ ಅವ್ರಿಗೊಂದು ಧೈರ್ಯ ಮಾತ್ರ ಹೇಳೋದಾದ್ರೆ? ಖಂಡಿತವಾಗಿ. ನೋಡಿ, ನಾನು ಹೇಳೋದೇನಪ್ಪಾ ಅಂತ ಹೇಳಿದ್ರೆ, ಯಾವಾಗ್ಲೂ ಕೂಡ ತಂದೆ ತಾಯಿ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಮನೆಯಲ್ಲಿ ವೃದ್ಧರ ಸೇವೆ ಮಾಡುವಂತದ್ದು. ವೃದ್ಧರು ಇರ್ತಾರೆ ಮನೆಯಲ್ಲಿ, ಹೋಗಿ ಅನಾಥಾಶ್ರಮದಲ್ಲೇ ಮಾಡ್ಬೇಕಂತ ಏನಿಲ್ಲ. ಮನೆಯಲ್ಲಿ ಇರುವಂತ ವೃದ್ಧರನ್ನೇ ಚೆನ್ನಾಗಿ ನೋಡ್ಕೊಳ್ಳಿ, ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಆಯ್ತಾ? ಗುರು ಭಕ್ತಿಯನ್ನ ಮಾಡಿ, ಅಟ್ಲೀಸ್ಟ್ ಗುರುವಾರ ದಿವಸ
ಏನೋ ಒಂದು ಉಪವಾಸ ಮಾಡೋದು, ಅಥವಾ 4 ಜನಕ್ಕೆ ದಾನ ಮಾಡೋದು, ಅಥವಾ ಒಂದು ರಾಯರ ಸೇವೆ ಮಾಡುವಂತದ್ದು, ಅಥವಾ ನಿಮ್ಗೆ ಏನೋ ಒಂದು ತೋಚುತ್ತೆ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ಬಿಡ್ತಾನೆ, ಎನ್ಮಯ ಭಕ್ತಿ ಯುಕ್ತೇನ ಫಲಂ ಪುಷ್ಪಂ ಪತ್ರಂ ತೋಯಂ. ನೀನು ಚಿನ್ನನೇ ಇಡ್ಬೇಕು ಅಥವಾ ದೊಡ್ಡ ಅರಮನೆನೇ ಕೊಡ್ಬೇಕು ದೇವರಿಗೆ ಅಂತ ಏನಿಲ್ಲ. ಒಂದು ಹಣ್ಣನ್ ಕೊಡ್ಬೋದು, ಒಂದು ದೊಡ್ಡ ನೀರನ್ನು ಕೊಡ್ಬೋದು, ಆಯ್ತಾ. ಪತ್ರಂ ಪುಷ್ಪಂ ಫಲಂ ತೋಯಂ. ಪತ್ರ, ಯಾವ್ದೋ ಒಂದು ಪತ್ರ ಅರ್ಪಿಸೋದು ಆಗತ್ತೆ, ಭಗವಂತ ಸ್ವೀಕಾರ ಮಾಡ್ತಾನೆ. ಹಾಗಾಗಿ ದೇವರ ಭಕ್ತಿ, ಸನ್ಮಾರ್ಗ, ಧರ್ಮ ಮಾರ್ಗ ಅಂತಕ್ಕಂಥ ತುಂಬಾ ಇಂಪಾರ್ಟೆಂಟ್. ಇದರ ಒಂದು ಮುಖಾಂತರ ನೀವು ಹೋಗ್ಬೇಕಾಗತ್ತೆ. ಆದಿಶಂಕರಾಚಾರ್ಯರಿಂದ ಹಿಡಿದು, ರಾಯರಿಂದ ಹಿಡಿದು, ಮಾಧ್ವಾಚಾರ್ಯರಿಂದ ಹಿಡಿದು, ಆಯ್ತಾ, ನಮ್ಮ ಯಾರ್ಯಾರು ಆಚಾರ್ಯರು ಬಂದಿದ್ದಾರೆ ಅವರೆಲ್ಲ ಬೋಧನೆ ಮಾಡಿರೋದ್ರ ಹಿಂದಿನ ಸತ್ಯ ಇದೇನೆ. ಯಾರು ಧರ್ಮ ಮಾರ್ಗದಲ್ಲಿ ಇರ್ತಾರೆ ನಿಮ್ಗೆ ಯಾವ ಶತ್ರುಗಳು ಏನು ಮಾಡಕ್ಕಾಗಲ್ಲ ಅಂತ. ಖಂಡಿತ ಅವರ ಒಂದು ಫ್ಯಾಮಿಲಿ ಗುರುಗಳು ಇರ್ತಾರೆ, ಅವ್ರನ್ನ ಪೂಜಿಸಿದ್ರೆ ಸಾಕು ಅವ್ರು. ಯಾಕಂದ್ರೆ ಸಾಮಾನ್ಯವಾಗಿ ಈಗ ಹೊಸದಾಗಿ ಅವ್ರು ಕಂಡುಕೊಂಡಂಗೆ ಏನಿಲ್ಲ. ಈಗ ಅವರವ್ರ ಗುರುಗಳೇ ಇರ್ತಾರೆ. ಆದಿಶಂಕರಾಚಾರ್ಯ ಇರ್ತಾರೆ, ಮಧ್ವಾಚಾರ್ಯ ಇರ್ತಾರೆ, ಅವರೆಲ್ಲ ಅವರೇ ಪೂಜಿಸ್ತಾರೆ, ಅವರು ಮಾಡ್ತಾರೆ. ಇದರಿಂದ ವಿಶೇಷವಾದಂತಹ ಈ ಸಂಚಿಕೆಯನ್ನ ನೋಡಿದ ತಾವುಗಳಿಗೆ ಧನ್ಯವಾದ. ಮತ್ತೆ ಇದು ನೀವು ನೋಡ್ಕೊಂಡು ಸುಮ್ಮನೆ ಇರಬೇಡಿ. ನಿಮ್ ತರ ಯಾಕೋ ಒಂದು ಈ ತರ ಕಷ್ಟಗಳು ಬರ್ತಾ ಇರ್ತಾವೆ, ಅವ್ರಿಗೂ ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ನಲ್ಲಿ ಹಾಕಿ. ರಾಯರಿದ್ದಾರೆ ಅನ್ನೋದನ್ನ ಮಾತ್ರ ಮರಿಬೇಡಿ. ಮತ್ತೆ ಇನ್ನಷ್ಟು ವಿಷಯವನ್ನ ನಮ್ಮ ಸಂತೋಷ್ ಭಟ್ ಅವ್ರ ಹತ್ರ ನಾವು ಮತ್ತಷ್ಟು ಎಪಿಸೋಡ್ ಮಾಡ್ತೇವೆ. ಧನ್ಯವಾದಗಳು. ಶ್ರೀ ಗುರುಭ್ಯೋ ನಮಃ. ಪರಮ ಗುರುಭ್ಯೋ ನಮಃ. ಶ್ರೀಮದಾನಂದ ತೀರ್ಥ ಪಾದಾಚಾರ್ಯ ಗುರು ನಮಃ. ಶ್ರೀ ರಾಘವೇಂದ್ರ ಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ. ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು. ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ. ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ. ರಾಯರ ಭಕ್ತ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್, ಥ್ರೆಡ್ಸ್, ಯೂಟ್ಯೂಬ್, ಟೆಲಿಗ್ರಾಮ್ ಚಾನೆಲ್, ವಾಟ್ಸ್ಆಪ್ ಚಾನೆಲ್. ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಓಂ ಶ್ರೀ ರಾಘವೇಂದ್ರಾಯ ನಮಃ.